ಸ್ನೇಹಿತರೆ ನಮಸ್ಕಾರ. ಫೋಸ್ಕೋ ಕೇಸ್ ಹೇಗಿದೆ ಅಂತಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆಕ್ಟ್ ಇದು 2012ನಲ್ಲಿ ಬಂದಿರುವಂಥ ಫೋಸ್ಕೋ ಅಂತ. ಇಲ್ಲಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಂತ ಅಂದರೆ ಎಲ್ಲಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಯಾರಿಗೆ ಕೊಟ್ಟರು ಪ್ರೊಟೆಕ್ಷನ್ ಇಲ್ಲಿ? ಪ್ರೊಟೆಕ್ಷನ್ ಫಾರ್ ರೇಪಿಸ್ಟ್ ಅಲ್ವಾ? ಪ್ರೊಟೆಕ್ಷನ್ ರೇಪಿಸ್ಟಿಗೆ ಕೊಟ್ಟಂಗೆ ಆಯ್ತು ಇಲ್ಲಿ. ಈಗ ಅವತ್ತು ಅರೆಸ್ಟ್ ಮಾಡಿದರೆ ಆ ಸಾವು ಆಗ್ತಿರ್ಲಿಲ್ವೇನೋ. ನಾನು ಸದಾನಂದ ಗೌಡರು ತುಂಬ ಕ್ಲೀನ್ ಹ್ಯಾಂಡ್ ಅಂತ ಅಲ್ಲಿ ಕೂರಿಸಿದ್ರು. ನಾನು ಇವರು ಕ್ಲೀನ್ ಹ್ಯಾಂಡ್ ಅಲ್ಲ, ಇವರು ಭ್ರಷ್ಟಾಚಾರಿಗಳೇ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇನ್ ಕರ್ನಾಟಕ ನಾನು ಆ ಕೇಸಲ್ಲಿ ಗೆದ್ದೆ. ಹೌದಾ? ಒಬ್ಬ ಚೀಫ್ ಮಿನಿಸ್ಟರ್ ವಿರುದ್ಧ ಗೆದ್ದೆ. ಸದಾನಂದ ಗೌಡರು ಗೆದ್ದೆ. ಕಳೆದ 4 ವರ್ಷದ ಹಿಂದೆ ಒಬ್ಬ ಮಹಿಳಾ ಮಂತ್ರಿ ಟೆಂಡರ್ ಕೊಡ್ತೀನಿ ಅಂತ ಹೇಳಿಬಿಟ್ಟು 20 ಕೋಟಿ ರೂಪಾಯಿಗಳನ್ನು ಲಂಚವಾಗಿ ಸ್ವೀಕಾರ ಮಾಡ್ತಾಳೆ. 20 ಕೋಟಿ ರೂಪಾಯಿಗಳನ್ನು ಒಬ್ಬರಿಂದ ತಗೊಂಡ ಮೇಲೆ ಆತನಿಗೆ ಕೊಡ್ತೀನಿ, ಟೆಂಡರ್ ಕರಿತೀನಿ, ಕೊಡ್ತೀನಿ ಅನ್ನೋದ್ರೊಳಗೆ ಸರ್ಕಾರ ಬಿದ್ದೋಯ್ತು. ಸರ್ಕಾರ ಬಿದ್ದೋದ್ಮೇಲೆ ಅವ್ರು ಮತ್ತೆ ಹೋಗಿ ಕೇಳಿ, ನೋಡಿ ಸರ್ಕಾರ ಬಿದ್ದೋಯ್ತು, ನನ್ನ ದುಡ್ಡು ಕೊಟ್ಬಿಡಿ. ಯಾವಾಗ ಕೊಟ್ಟಿದ್ದೆ ನೀನು ದುಡ್ಡು ಅಂತ ಆತ ಒಂದು ಡೆತ್ ನೋಟ್ ಬರ್ದ. ನನ್ನ ಸಾವಿಗೆ ನಾನು ಸಾಲ ಮಾಡಿಬಿಟ್ಟಿದ್ದೀನಿ, ಸಾಲ ತೀರ್ಸೋಕ್ಕಾಗ್ತಿಲ್ಲ, ಜನಗಳ ಹತ್ರ ಮುಖ ತೋರ್ಸೋಕ್ಕಾಗ್ತಿಲ್ಲ, ನನಗೆ ಇಷ್ಟು ವರ್ಷಗಳಿಂದ ಕೊಡ್ತೀನಿ ಸತಾಯಿಸ್ಕೊಂಡು ಇಷ್ಟು ಹಣ ತೆಗೆದುಕೊಂಡು ಈ ಮಹಿಳಾ ಮಂತ್ರಿ ನನ್ನ ಸಾವಿಗೆ ಕಾರಣ ಅಂತೇಳ್ಬಿಟ್ಟು ಕಾರಲ್ಲೇ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಹೌದಾ? ಕಾರಲ್ಲೇ ಶೂಟ್ ಮಾಡ್ಕೊಂಡು ಸತ್ತೋದ್ರು. ಆದರೆ ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು. ತದನಂತರ ಇದುವರೆಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಏನಪ್ಪ, ಅವ್ರಿಗೆ ಅರೆಸ್ಟೂ ಮಾಡಲಿಲ್ಲ, ಕಾನೂನು ಇದಾಗಲಿಲ್ಲ, ಏನೂ ಇಲ್ಲ. ಆಯಿತಾ? ಇಲ್ಲಿ 25 ಲಕ್ಷ ಬೇಡಿಕೆ ಇಟ್ಟೋಳನ್ನು ತಗೊಂಡೋಗಿ DYSPನ ತಗೊಂಡೋಗಿ ಬಂಧಿಸ್ತಾರೆ, ಅರೆಸ್ಟ್ ಮಾಡ್ತಾರೆ ಇಮಿಡಿಯೇಟಾಗಿ. ಒಬ್ಬ ಮಹಿಳಾ ಮಂತ್ರಿ ಆದಂಥವರು ಮಾಡಿರೋ 20 ಕೋಟಿ ರೂಪಾಯಿಗಳಿಗೆ ಪನಿಷ್ಮೆಂಟೇ ಇಲ್ಲ. ಇದು ನಮ್ಮ ಕಾನೂನು. ಮಹಿಳಾ ಆಯೋಗಕ್ಕೆ ಕಡಲೆ ಕೊಟ್ಟಿದ್ದಾರೆ, ಅದನ್ನ ಜಗತ್ತು ತಿನ್ನಕ್ಕೆ ಹಲ್ಲಿಲ್ಲ. ಮಹಿಳಾ ಆಯೋಗಕ್ಕೆ ಇಲ್ಲ. ಯಾಕೆ ಅಂತಂದ್ರೆ ಎಂಥ ಕಠಿಣವಾದಂಥ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳಿಗೆ ನಾವು ಏನು ಮಾಡಿದ್ರು ಥ್ರೂ ಅಧಿಕಾರಿಗಳ ಮೂಲಕ, ಥ್ರೂ ಪೊಲೀಸ್ನವ್ರ ಮೂಲಕನೇ ಮಾಡಬೇಕು. ಒಂದು ಅರೆಸ್ಟ್ ಮಾಡೋ ಅಧಿಕಾರ ನಮಗಿದೆಯಾ? ಇಲ್ಲ. ಒಬ್ಬ ಯಾರನ್ನೋ ಒಬ್ಬನ್ನ ರೇಪಿಸ್ಟ್ನೋ ಮತ್ತೊಬ್ಬನೋ ನಾವು ಹುಡುಕ್ಸ್ತೀವಿ, ಕರ್ಕೊಂಬರ್ತೀವಿ, ಅವನ ಮೇಲೆ ನಾವು ಕೇಸ್ ಹಾಕ್ತೀವಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ, ಕೋರ್ಟ್ ಜೈಲಿಗೆ ಹಾಕುತ್ತೆ. ಜೈಲಿಗೆ ಹಾಕಿದ ನಂತರ ಜಾಮೀನಾಗುತ್ತೆ? ಇಲ್ಲ, ಬೇಲ್ ತಗೊಂಡು ಬರ್ತಾನೆ. ಈ ಕಡೆ ಜೈಲು, ಆ ಕಡೆ ಬೇಲ್. ಓಹೋ, ಕರೆಕ್ಟ್. ಆಯ್ತಾ? ಕಾನೂನು ಕಠಿಣವಾಗಿದೆಯಾ? ಏನು ಮಾಡ್ತೀರಾ ನೀವು? ಏನಿದೆ ನಿಮ್ಗೆ ಅಧಿಕಾರ? ನಾವು ಏನೋ ಹೆದರ್ಸ್ಕೊಂಡು ಒಂದೊಂದಿಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಏನು ಅಂದರೆ ಒಂದು ಕೇಸ್ ಬಂತು ಅಂತ ಅಂದ್ಕೊಂಡ್ರೆ ಅದನ್ನು ನಾವು ರೆಫರ್ ಟು SP ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕಳಿಸ್ತೀವಿ. ಅಲ್ಲಿಂದ ಬರೋದಕ್ಕೆ 15 ದಿನ, ಅಲ್ಲಿಂದ ಬರೋದಕ್ಕೆ 1 ತಿಂಗಳು. ಅಷ್ಟೊತ್ತಿಗೆ ಈ ಪರಿಸ್ಥಿತಿ ಏನಾಗಿರುತ್ತೆ? ಅದಕ್ಕೆ ನೇರವಾಗಿ ಲೆಟ್ರನ್ನು ಕಳಿಸ್ತಿರ್ಲಿಲ್ಲ ನಾನು. ನೇರವಾಗಿ ನೋಡಿ ಇಂಥವ್ರು ಕಳಿಸ್ತೀನಿ, ಇದು ಕೆಲಸ ಮಾಡಿ ನನಗೆ 2 ದಿನದಲ್ಲಿ ರಿಸಲ್ಟ್ ಕೊಡಬೇಕಷ್ಟೇ. ನಿಮ್ದು ಆ ನೇಚರ್ ನಂದು. ಲೆಟರ್ ಬರೆಯಂಗಿಲ್ಲ. ಲೆಟರ್ ಬರೆದ್ರೆ ಯಾವಾಗ ಆಗುತ್ತೆ? ಇದು ಅದೇ ಆಗಿರೋದು ಇಲ್ಲಿ ಪರಿಸ್ಥಿತಿ. ಲೆಟರ್ ಬರೆದು ಕೂತ್ಕೊಂಡ್ಬಿಟ್ರೆ 3 ತಿಂಗಳು 4 ತಿಂಗಳಿಗೋ ಬರುತ್ತೆ ರಿಸಲ್ಟ್. ಯಾನ್ ಬರುತ್ತೋ ಏನು ಗೊತ್ತು? ಅಷ್ಟೊತ್ತಿಗೆ ಅವ್ರ ಪರಿಸ್ಥಿತಿ ಏನಾಗ ಜಗಳ ಆಡ್ಕೊಂಡು ಸತ್ತೋಗಿರ್ತಾರೆ ಯಾರು. ಅಂದ್ರೆ ನಿಮ್ದು ವರ್ಕಿಂಗ್ ಸ್ಟೈಲ್ ಅದು? ನನ್ನ ವರ್ಕಿಂಗ್ ಸ್ಟೈಲ್ ಇಮ್ಮಿಡಿಯೇಟಾಗಿ ನನಗೆ 2 ದಿನದಲ್ಲಿ ರಿಸಲ್ಟ್ ಬರಬೇಕಷ್ಟೆ. ಆ ಮಟ್ಟಕ್ಕೆ ನಾನು ಅದಕ್ಕಾಗಿ ಸ್ಪಾಟ್ ನಾಗಲಕ್ಷ್ಮಿ ಅಂತ ಹೇಳ್ಬಿಟ್ಟು ನನಗೆ ಇಟ್ಟಿದ್ದು. ನಾನು ಆ ಸ್ಪಾಟಲ್ಲೇ ನಾನು ಆ ಕೆಲಸವನ್ನು. ನಿಮ್ಮ ಡ್ಯಾಶಿಂಗ್ ನೇಚರ್ದಿಂದ CMಗಳು ಸ್ವಲ್ಪ ಇದಾಗಿರ್ಬೇಕಲ್ರಿ? ಏನು ಅವ್ರಿಗೆ ಯಾರೋ ದೂರ ಹೇಳಿರ್ಬೋದಲ್ಲ? ಇಲ್ಲ, ನನಗೆ ಕೆಲವೊಂದು ಕೇಸ್ಗಳು ರೆಕಮೆಂಡೇಷನಲ್ಲೂ ಬಂದು ನಾನು ರೆಕಮೆಂಡೇಷನ್ ಮಾಡಿಲ್ಲ, ರೆಕಮೆಂಡೇಷನ್ ತಗೊಳ್ಳಿಲ್ಲ. ಒಂದು ಕೇಸನ್ನು ಹೇಳ್ತೇನೆ ನಾನು. ಒಂದು ದುಬೈ ಕೇಸು. ಇಲ್ಲಿ ನಮ್ಮ ಧಾರವಾಡದ ಹುಡುಗಿ ಹೆಣ್ಮಗಳನ್ನು ದುಬೈಗೆ ಇಬ್ಬರು ಇಲ್ಲಿಯವನೇ ಹುಡುಗ ದುಬೈಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೇನು ಗಲಾಟೆ ಆಯ್ತು ಅಂತ ಗೊತ್ತಿಲ್ಲ. ಒಂದು ಮಗಳಿದ್ದಾಳೆ ಆತನಿಗೆ. ಆ ದುಬೈಗೆ ಆ ಲೇಡಿ ಏನು ಮಾಡ್ತಾಳೆ, ನಾವು ಗಂಡನ ಡೈವರ್ಸ್ ಮಾಡಿಸ್ಬಿಟ್ಟು ನನ್ನ ಮಗು ನನಗೆ ನನ್ನ ಹತ್ರ ಇರಬೇಕು ಅಂತ. ಹುಡುಗ ಏನು ಮಾಡ್ತಾನೆ, ಗಂಡ ಏನು ಮಾಡ್ತಾನೆ, ಮಗಳು ನನ್ನ ಹತ್ರ ಇರಬೇಕು, ಹೆಣ್ಮಗಳಿಗೆ ಹೆಂಡ್ತಿಗೆ ಕೊಡಬಾರ್ದು ಅಂತ. ಅವರು
ಆ ಕೇಸು ನನ್ನ ಹತ್ರ ಬರುತ್ತೆ. ನಾನು ನೋಡಮ್ಮ ಇದು ಚೈಲ್ಡ್ ರೈಟ್ಗೆ ಸಂಬಂಧಪಟ್ಟಿದ್ದು, ನಾನು ಹೆಂಗೆ ಮಾಡೋದು ಅಂತ ನಾನು ಹೇಳ್ತೇನೆ. ಅಷ್ಟೊತ್ತಿಗೆ ಒಂದು 2-3 ಜನ ಮಂತ್ರಿಗಳು ಫೋನ್ ಮಾಡಿದರು. ಇಲ್ಲ ಏನಾದರೂ ಮಾಡಿ ಅವರು ಪ್ರೊಫೆಸರ್ ಮಗ ಅವನು, ಹಾಗಾಗಿ ನೀವು ಮಗನಿಗೆ ಹೆಣ್ಮಗುವನ್ನ ಅವ್ನಿಗೆ ಹ್ಯಾಂಡ್ ಓವರ್ ಮಾಡಿಸಿ, ಪ್ರೊಫೆಸರ್ ಮಗ ಹ್ಯಾಂಡ್ ಓವರ್ ಮಾಡಿ ಹುಡುಗನ ಕಡೆ ಮಾಡಿಸಿ ಅಂತ. ಆದರೆ ನಾನು ಯೋಚನೆ ಮಾಡಿದೆ. ಆಮೇಲೆ ನಾನು ವಿಧಾನಸೌಧಕ್ಕೆ ಹೋಗಿ ಎಲ್ಲಿದ್ದೀರಾ ಅಂತ ಕರೆದ್ರು, ಮಿನಿಸ್ಟ್ರು ಕರೀತಿದ್ದಾರೆ ಅಂತ ವಿಧಾನಸೌಧ ಹೋದೆ. ಅಲ್ಲಿ ನೋಡಿದ್ರೆ 4-5 ಜನ ಮಿನಿಸ್ಟ್ರು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡ್ಬಿಟ್ಟು ಇಲ್ಲ ಏನಾದರೂ ಮಾಡಿ ನೀವು ಆ ಮಗುನ ಆ ಹುಡುಗನ ಕಡೆನೇ ಒಪ್ಪಿಸ್ಕೊಡ್ಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಸರ್ ನೀವೇನಾದರೂ ಹೇಳಿ ಆಯಿತಾ, ನನ್ನ ವ್ಯಾಪ್ತಿನಲ್ಲಿ ಏನು ಬರುತ್ತೋ ಅದು ನಾನು ಮಾಡ್ತೇನೆ. ಯಾಕೆಂದರೆ ಆ ಮಗು ಇನ್ನೂ ಬೆಳೆಯೋ ಮಗು, ಹೆಣ್ಮಗು, ಚಿಕ್ಕ ಮಗು, ಅದು ತಂದೆ ಆಶ್ರಯಕ್ಕೆ ನಾನು ಕಳ್ಸೋಕ್ಕಾಗೋದಿಲ್ಲ. ತಾಯಿ ಆಶ್ರಯದಲ್ಲೇ ಬರೀಬೇಕು. ನಾಳೆ ದೊಡ್ಡದಾಗುತ್ತೆ, ಮಗುನ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಪ್ಪ, ಆಯಿತಾ. ಅಲ್ಲಿ ಆಗು ಹೋಗುಗಳನ್ನ ನೋಡೋಕ್ಕಾಗೋದಿಲ್ಲ. ಅವಳು ದೊಡ್ಡವಳಾದ್ಮೇಲೆ ಅವಳ ಅನಿಸಿಕೆಗಳು ಭಾವನೆಗಳನ್ನು ಹಂಚ್ಕೊಳ್ಳೋಕೆ ತಂದೆ ಹತ್ರ ಆಗೋದಿಲ್ಲ. ಹಾಗಾಗಿ ತಾಯಿ ಮಾಡ್ಬೋದು ಆ ಕೆಲಸನ. ಹಾಗಾಗಿ ತಾಯಿಗೆ ಕೊಡ್ತೀನಿ, ನಾನು ಕೊಡಲ್ಲ ಅಂತ ಅಂದೆ. ನೇರವಾಗಿ ಹೇಳಿ ಆಮೇಲೆ ಅವ್ರನ್ನೆಲ್ಲ ಕರೆಸಿ ಕನ್ವಿನ್ಸ್ ಮಾಡಿ ಆ ಮಗುನ ತಾಯಿ ಕಡೆ ಹ್ಯಾಂಡ್ ಓವರ್ ಮಾಡಿದೆ. ಕೊನೆಗೆ ಅವ್ರು ಹೇಳಿದರು, ಮೇಡಮ್ ನಿಮ್ಮಿಂದನೇ ಈ ಡೈವರ್ಸ್ ಆಗಬೇಕು, ಇವರು ನಾವು ಸಪ್ರೇಟ್ ಆಗ್ತೀವಿ ಅಂದರು. ಆಯಿತು ನಾನು ಬರೀತೀನಿ ಅಂತ ಹೇಳ್ಬಿಟ್ಟು ಧಾರವಾಡಕ್ಕೆ ಬರೆದು ಆ ಧಾರವಾಡ ಕೋರ್ಟಲ್ಲಿ ಅವರಿಬ್ಬರು ಬೇರೆ ಆಗ್ತಾರೆ. ಅವಾಗ ನೀವು ರಾಜಕೀಯ ಒತ್ತಡ ಬಂದರೂ ನೀವು ಒತ್ತಡ ಬಂದರೂ ಮಣಿಲಿಲ್ಲ, ನಾನು ಅದರ ಅವಶ್ಯಕತೆ ಇಲ್ಲ. ಮಹಿಳೆಯರ ಪರವಾಗಿ ಮಾಡಿರಿ ಅಂತ ಅಲ್ಲ, ಸರ್ಕಮ್ಟೆನ್ಸಸ್ ಪರ ವಿರೋಧ ಬರೋದಿಲ್ಲ, ನ್ಯಾಯ ಬೇಕು ಇಲ್ಲಿ. ಸರ್ಕಮ್ಟೆನ್ಸಸ್ ನೋಡಬೇಕು, ಅದು ನ್ಯಾಯವಾದ. ಗಂಡು ಮಗು ಇದ್ರೆ ಕೊಡಬಹುದಿತ್ತೇನೋ. ಗಂಡು ಮಗು ಆದರೂ ಕೊಡೋಕೆ ಇಲ್ಲ. 18 ವರ್ಷದ ತನಕ ತಂದೆ ತಾಯಿ ಆಶ್ರಯದಲ್ಲೇ ಮಕ್ಕಳು ಇರಬೇಕು, ಮೈನರ್ ಅಲ್ವಾ. ಮೇಡಮ್, ನಮಗೆ ಒಂದು ವಿಷಯ ಅರ್ಥ ಆಗಲಿಲ್ಲ ರೀ. ಮೊನ್ನೆ ಅಂದರೆ ಈಗ 1 ವರ್ಷದ ಹಿಂದೆ ರೀ, ಮಾನ್ಯ ಮಾಜಿ CM ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಆದ. ಒಬ್ಬ ಹೆಣ್ಮಗಳು ಮಾಡಿದ್ದಲ್ರಿ, ಅವರು ಒಂದು ಫೈನ್ ಡೇ ಒಮ್ಮೆಲೆ ಅವ್ರು ಆರಾಮ ಇದ್ದರೂ ಕೂಡ ಅವರು ತಿರ್ಕೊಂಡ್ಬಿಡ್ತಾರೆ ಒಮ್ಮೆ. ಅದ್ರ ಬಗ್ಗೆ ಎನ್ಕ್ವೈರಿನ ಆಗಂಗಿಲ್ಲ. ಈ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬಸವರಾಜ್, ಈ ಯಡಿಯೂರಪ್ಪನ ಕೇಸ್ ಆಯ್ತಲ್ಲ, ಅದರ ಅವತ್ತೇ ಸೇಮ್ ಡೇ ಒಂದು ಪೇಪರಲ್ಲಿ ನ್ಯೂಸ್ ಬಂತು. 22 ವರ್ಷದ ಹುಡುಗ 13 ವರ್ಷದ ಹುಡುಗಿ ಮೇಲೆ ರೇಪ್ ಮಾಡ್ತಾನೆ. ಅದು ಕೋರ್ಟ್ ಆರ್ಡರ್ ಆಗಿದ್ರದ್ದು ಒಂದು ನ್ಯೂಸ್ ಬಂತು ಯಡಿಯೂರಪ್ಪನ ಕೇಸಿನ ದಿನ. ಆ 22 ವರ್ಷದ ಹುಡುಗನಿಗೆ 20 ವರ್ಷ ಸಜೆ. ಸೇಮ್ 13 ವರ್ಷದ ಮಗು ಹುಡುಗಿ ಮೇಲೆ ರೇಪ್ ಮಾಡಿರ್ತಾನೆ. 22 ವರ್ಷ ಅವನಿಗೆ 20 ವರ್ಷ ಜೈಲ್ವಾಸ. ಅಂದರೆ ಅಲ್ಲಿಗೆ ಅವ್ನು 42 ವರ್ಷ ಆಯಿತು. ಅವ್ನ ಪರಿಸ್ಥಿತಿ ಏನಾಗಬೇಕು? ಅವ್ನು ಬೆಳೆಯುವಂಥ ಹುಡುಗ, ಆಯಿತಾ. ಇಲ್ಲಿ 17 ವರ್ಷದ ಹುಡುಗಿ 76 ವರ್ಷದ ಮುದುಕ, ಆಯಿತಾ. ಇದು ಕೇಸ್ ಆಗುತ್ತೆ, FIR ಆಗುತ್ತೆ, ಆದರೆ ಜೈಲಿಲ್ಲ, ಪನಿಷ್ಮೆಂಟ್ ಇಲ್ಲ. ಇದು ನಮ್ಮ ಕಾನೂನಿನ ವ್ಯವಸ್ಥೆ. ಇದು ಫೋಸ್ಕೋ ಕೇಸು ತುಂಬ ಪರಿಣಾಮಕಾರಿಯಾಗಿರುವಂತಹ ಕೇಸ್ ಇದು, ಆಯಿತಾ. ಫೋಸ್ಕೋ ಕೇಸ್ ಹೇಗಿದೆ ಅಂತಂದರೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆಕ್ಟ್ ಇದು 2012ನಲ್ಲಿ ಬಂದಿರುವಂಥ ಫೋಸ್ಕೋ ಅಂತ. ಇಲ್ಲಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಂತ ಅಂದರೆ, ಎಲ್ಲಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಯಾರಿಗೆ ಕೊಟ್ಟರು ಪ್ರೊಟೆಕ್ಷನ್? ಇಲ್ಲಿ ಪ್ರೊಟೆಕ್ಷನ್ ಫಾರ್ ರೇಪಿಸ್ಟ್ ಅಲ್ವಾ? ಪ್ರೊಟೆಕ್ಷನ್ ರೇಪಿಸ್ಟಿಗೆ ಕೊಟ್ಟಂಗೆ ಆಯ್ತು. ಇಲ್ಲಿ ಏನು ಪ್ರೊಟೆಕ್ಷನ್? ಕೋರ್ಟ್ಸ್ ಮೊನ್ನೆ ಹೈಕೋರ್ಟ್ ಹೇಳಿದೆ, ಈ ಕೇಸನ್ನು ವಜಾ ಮಾಡಿ ಅಂತ ಬಂದಿದೆ. ಇಲ್ಲ, ಅವರು ಹಾಜರಾತಿಗೆ ವಿನಾಯಿತಿ ಕೊಟ್ಟಿದ್ದೀರಿ? ಇಲ್ಲ, ಈ ಕೇಸು ಹಾಜರಿ ಆಗದಿದ್ದಂಗೆ ವಿನಾಯಿತಿ ಕೊಟ್ಟಿದೆ. ಯಾಕೆ ಕೊಡಬೇಕು? ಕೊಡಬಾರ್ದಲ್ಲ. ಫೋಸ್ಕೋ ಕೇಸು ತುಂಬ ಸ್ಟ್ರಾಂಗ್ ಕೇಸು, ಇಮ್ಮಿಡಿಯೇಟಾಗಿ ಅರೆಸ್ಟ್ ಇದೆ ಅದರಲ್ಲಿ. ಇದನ್ನು ಯಾಕೆ ಮಾಡಲಿಲ್ಲ? ನಾನು ಈ ಕೇಸ್ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಕೇಳಿದೆ. ಇಲ್ಲ ಮೇಡಮ್, ಇದು ಫೋಸ್ಕೋ ನಾವು ಕೇಸನ್ನು ನಾವು CODಗೆ ಕಳಿಸ್ಬಿಟ್ಟು, ಯಾವುದೋ ನಮ್ಮ ಫೋಸ್ಕೋ ಕೇಸನ್ನು CODಗೆ ಎನ್ಕ್ವೈರಿ ಮಾಡಿರೋದು ಇತಿಹಾಸ ಇದೆಯಾ? CODಗೆ ರೆಫರ್ ಮಾಡಿದ್ದಾರೆ. CODಗೆ CODಗೆ ರೆಫರ್ ಮಾಡಿದ್ರಿ ಕೇಸನ್ನು.
COD ಯಾಕೆ ರೆಫರ್ ಮಾಡ್ತಾರೆ. ಆದರೆ ಈ ಕೇಸನ್ನು ನಡೆಸ್ತಿರುವಂಥ ಹೆಣ್ಮಗಳು, ಆ ಮಗಳು ಹುಡುಗಿ ತಾಯಿ ಸತ್ತೋಗ್ತಾಳೆ, ಸಡನ್ನಾಗಿ ಸತ್ತೋಗ್ತಾಳೆ. ಆ ಸತ್ತೋಗಿರೋವಂಥ ಇದ್ರ ಬಗ್ಗೆ ಬೇಕಾದಷ್ಟು ಗುಮಾನಿಗಳಿವೆ, ಅನುಮಾನಗಳಿವೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆ ಸಾವಿನ ಬಗ್ಗೆನೂ ಎನ್ಕ್ವೈರಿ ಕೇಸ್ ಅದು ಯಾರು ಹಾಕ್ಯಾರ ಮೇಡಮ್? ಏನೋ ಹಾಕಿದ್ದಾರೆ, ಬಟ್ ನಡೀತಾ ಇದೆ. ನನಗೆ ಒಂದು ಪ್ರಶ್ನೆ ಏನು ಅಂತಂದರೆ, ಫೋಸ್ಕೋ ಕೇಸು ತುಂಬ ಸ್ಟ್ರಾಂಗ್ ಕೇಸು. ಈ ಕೇಸನ್ನ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಯಾರಿಂದನೂ ವಾಯ್ಸ್ ಬರ್ತಾ ಇಲ್ಲ, ಸಂಘ ಸಂಸ್ಥೆಗಳು ಸಹ ಮಾತಾಡ್ತಾ ಇಲ್ಲ, ರಾಜಕಾರಣಿಗಳು ಮಾತಾಡ್ತಾ ಇಲ್ಲ, ಅಪೋಸಿಷನ್ನವರು ಮಾತಾಡ್ತಾ ಇಲ್ಲ. ಯಾಕೆ ಅಂದರೆ ಬಡವ್ರಿಗೊಂದು ನ್ಯಾಯ. ಪೋಕ್ಸೋ ಕೇಸು ಬಡವ್ರಿಗೆ ಅಷ್ಟ ಆದಂಗೆ ಆಗಲ್ಲ. ಅಲ್ಲ, ಬಡವ್ರಿಗೊಂದು ನ್ಯಾಯ, ಇದಕ್ಕೊಂದು ಸೌಜನ್ಯ ಕೇಸು 12 ವರ್ಷದ ಕೇಸು ಇವತ್ತು ನಾವು ಫೈಟ್ ಮಾಡ್ತಾ ಇದ್ದೀವಿ. ಹಾಂ, ಈ ಕೇಸ್ ಯಾಕೆ ನಾವು ಮಾತಾಡೋಲ್ಲ ಯಾರು? 12 ವರ್ಷ ಆದರೂ ಇಲ್ಲಿ ಏನು ಗೊತ್ತಾ, ಇಲ್ಲಿ ಒಂದು ರೇಪ್ ಆಗಿದೆ, ಮರ್ಡರ್, ಒಂದು ಸಾವು ಆಗಿದೆ. ಸಾವು ಇದೆ, ಒಂದು ರೇಪು ಇದೆ. ರೇಪ್ ಕೇಸ್ ಅಂತ ಹಾಕೋದಲ್ವ ತಾನೆ. ಮಾಲೆಸ್ಟೇಷನ್ ಮಾಡಿದ್ರು ಅಂತ ಹೇಳ್ತಾರೆ. ಇರ್ಬೋದು, ಏನೇ ಆಗಲಿ ಎನ್ಕ್ವೈರಿ ಮಾಡಲಿ, ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಬೇಕು. ಈಗ ಅವತ್ತು ಅರೆಸ್ಟ್ ಮಾಡಿದರೆ ಆ ಸಾವು ಆಗ್ತಿರ್ಲಿಲ್ವೇನೋ, ಏನೆಲ್ಲ ಪ್ರಶ್ನೆಗಳು ಬರ್ತವೆ. ಪೋಕ್ಸೋ ಕೇಸ್ ದಾಖಲು ಮಾಡ್ಬೇಕಾದ್ರೂ ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವಲ್ಲ. ಇಮಿಡಿಯೇಟಾಗಿ FIR ಆದ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಅದು ರೂಲ್ಸ್. ಹೌದು, ಪೋಕ್ಸೋ ಕೇಸದ್ದು. ಬಟ್ ತುಂಬ ಎಕ್ಸೆಪ್ಷನಲ್ ಕೇಸ್ ಅಂತಂದರೆ ಈ ಕೇಸ್, ಯಡಿಯೂರಪ್ಪನವ್ರ ಕೇಸ್. ಅಂದರೆ ಅವ್ರು ದೊಡ್ಡವರು, ಮಾಜಿ ಮುಖ್ಯಮಂತ್ರಿಗಳು ಅಂತ. ಇದು ಎರಡನೇ ವಿಷಯ. ಕಾನೂನು ಅಡಿಯಲ್ಲಿ ಎಲ್ಲರೂ ಒಂದೇ. ನಿಮ್ಗೊಂದು ಕಾನೂನು, ನನಗೊಂದು ಕಾನೂನು ಇಲ್ಲ. ನೀನು ದೊಡ್ಡವನಾಗಾದ್ರೆ ನಿನ್ಗೊಂದು ಕಾನೂನು, ನನಗೊಂದು ಕಾನೂನು. ಎವ್ರಿಬಡಿ ಕಮ್ ಅಂಡರ್ ದ ಲಾ. ಚೀಫ್ ಮಿನಿಸ್ಟ್ರಿಗೂ ಒಂದೇ, ಪ್ರೈಮ್ ಮಿನಿಸ್ಟ್ರಿಗೂ ಒಂದೇ, ಸಾಮಾನ್ಯ ಕೂಲಿಕಾರನಿಗೂ ಒಂದೇ ಕಾನೂನು, ಗೊತ್ತಾನೆ. ಆದರೆ ಇಂಪ್ಲಿಮೆಂಟೇಷನ್ ಈ ಥರ ಮಾಡ್ತೀರಾ ನೀವು ಕಾನೂನನ್ನು. ನಮ್ಮ ಕಾನೂನು ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಇಂಪ್ಲಿಮೆಂಟೇಷನ್ ಸರಿ ಇಲ್ವಲ್ಲ. ತಾರತಮ್ಯ ತೋರಿಸ್ತೀರಾ ಕಾನೂನಲ್ಲಿ ನೀವು. ಮಾಲೆಸ್ಟೇಷನ್ ಮಾಡುವಂಥ ಅವಶ್ಯಕತೆ ಇತ್ತ? ರೂಮಲ್ಲಿ ಕರ್ಕೊಂಡೋಗಿ ಬಾಗಿಲು ಹಾಕ್ಕೊಂಡ್ರು ಅಂತಾರಲ್ಲ, ಏನದು ಅರ್ಥ? ಅಂದರೆ ಅದೇ ಪಾಪ ಅದ್ರ ಬಗ್ಗೆ ಹೋರಾಟ ಮಾಡ್ತಿರೋ ಹೆಂಡತಿ ಯಾರು, ಮಗಳು, ತಾಯಿ ತಾಯಿ ಇಮಿಡಿಯೇಟಾಗಿ ಒಂದು 2-3 ತಿಂಗಳಲ್ಲಿ ಸತ್ತೋಗ್ತಾಳೆ. ಗಟ್ಟಿಮುಟ್ಟಾಗಿರೋಂಥ ಹೋರಾಟಗಳು ಗಟ್ಟಿ ಹಿಂಸೆ ಅವಳು. ಅದಕ್ಕಿಂತ ಮುಂಚೆ ನನಗೆ 2 ದಿನದ ಮುಂಚೆ ಶನಿವಾರ, ಅವತ್ತು ಸೋಮವಾರ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ನನಗೆ ಹೇಳಿದರು. ಹೌದಾ? ಸೋಮವಾರ ಭೇಟಿ ಮಾಡ್ತೀನಿ ಅಂತಂದ್ರು. ಅವತ್ತು ಶನಿವಾರನೇ ಅವರು ಭಾನುವಾರ ಸತ್ತೋಗ್ಬಿಟ್ರು. ಅದು ಕ್ಯಾನ್ಸರ್ ಇದ್ದರೂ ಒಟ್ಟು ಸರಳಾಗಿ ಸಾಯಂಗಿಲ್ರಿ, ಯಾರು ಸಾಯಲ್ಲ. ಶ್ವಾಸಕೋಶ ಸಮಸ್ಯೆ ಇದ್ರೂ ಸಾಯಂಗಿಲ್ರಿ. ಅಲ್ಲ, ಸಾವು ಯಾವ ರೀತಿ ಆದರೂ ಬರಬಹುದು, ಅದಲ್ಲ ಪ್ರಶ್ನೆ. ಆದರೆ ಗಟ್ಮುಟ್ಟಿಗಿರುವಂಥ ಹೆಣ್ಮಗಳು ಹೆಂಗೆ ಸತ್ಲು ಅನ್ನೋದು ಪ್ರಶ್ನೆ ಆಗುತ್ತೆ. ಯಾರಿಗಾದ್ರೂ ಪ್ರಶ್ನೆ ಬರುತ್ತೆ ಅಂತ. ಅದರಲ್ಲೂ ಇಂಥ ಕೇಸ್ಗಳು ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಅದ್ರ ಬಗ್ಗೆ ವಿರುದ್ಧ ಹೋರಾಟ ಮಾಡೋಳು ಸಡನ್ನಾಗಿ ಸತ್ಲು ಅಂತಂದರೆ ಬೇಕಾದಷ್ಟು ನಾನಾ ರೀತಿಯ ಊಹಾಪೋಹಗಳಿಗೆ ನಿಲ್ತವೆ. ಈಗೇನು ಮಾಡತ್ತೀರಿ ಮೇಡಮ್? ಈಗೇನು ಮಾಡಕತ್ತೀರಿ? ಈಗ ಇನ್ನೇನು ಮಾಡೋದು? ಕೇಸ್ ಹಾಗೇ ಇದೆ. ಯಾರಾದರೂ ಹೋರಾಟ ಮಾಡಬೇಕು, ವಾಯ್ಸ್ ಎತ್ತಬೇಕು. ಹಾಂ, ಆದರೆ ಒಂದು ಯಡಿಯೂರಪ್ಪನವರ ನಡವಳಿಕೆಗಳು ಯಾಕೋ ಸರಿ ಕಾಣ್ತಿಲ್ಲ ರೀ. ಬೇಡ, ಆ ಥರ ಮಾಡಬಾರ್ದು. ಒಬ್ಬ ಚೀಫ್ ಮಿನಿಸ್ಟ್ರು ವಯಸ್ಸು ಬೇರೆ, ಒಬ್ಬ ಯಾಕೆಂದರೆ ಅವರು ಜನಪ್ರತಿನಿಧಿ, ಈ ರಾಜ್ಯಕ್ಕೆ ಮಾದರಿಯಾಗಿರುವಂಥವ್ರು, ಮುಖ್ಯಮಂತ್ರಿಗಳು. ನಾನು 5 ಸಾರಿ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಆದವರು ನಡವಳಿಕೆ ಯಾವ ರೀತಿ ಇರಬೇಕು? ಇವರು ಯುವಕರಿಗೆ ಮಾದರಿ ಆಗಬೇಕು, ಹಿರಿಯರಿಗೆ ಮಾದರಿ ಆಗಬೇಕು, ಜನರಿಗೆ ಮಾದರಿ ಆಗಬೇಕು. ನಾನು ಅದು ಮಾಡಿದೆ ಇದು ಮಾಡಿದೆ ಪ್ರಶ್ನೆ ಅಲ್ಲ. ನೀನು ಹೆಣ್ಮಕ್ಳ ಬಗ್ಗೆ ಹೆಂಗೆ ನಡ್ಕೊಂಡೆ? ಸಿಕ್ಕ ಹೆಣ್ಮಕ್ಳಿಗೆ ಕೆನ್ನೆ ಚಿಗೋದು, ಸೊಂಟದ ಮೇಲೆ ಕೈ ಹಾಕೋದು, ಹೊಟ್ಟೆಗೆ ಸೌರೋದು, ತಲೆ ಸೌರೋದು, ಅಪ್ಕೊಳ್ಳೋದು, ಏನ್ರಿ ಇದು? ಬೇಡ. ಚಿಕ್ಕ ಮಗು, ಮೊಮ್ಮಗಳಿಗಿಂತ ಮೊಮ್ಮಗಳು, ಮೊಮ್ಮಗಳನ್ನ ನೀನು ಮುದ್ದಾಡು, ತಲೆ ಸೌರು, ಸಂತೋಷ. ನೀನು ಬಾಕ್ಲಾಕೊಂಡು ಮಗಳನ್ನ ಮಾಡೋದು ಎಂಥದ್ದು? ತಾಯಿನ ಹೊರಗಡೆ ಬಿಟ್ಬಿಟ್ಟು ಮಗಳನ್ನ ಕರ್ಕೊಂಡೋಗಿ ಒಳಗಡೆ ರೂಮಲ್ಲಿ ತಲೆ ಏನು ಮಾಡಿದ್ರಿ ಅಂತ ಯಾರಿಗೆ ಗೊತ್ತು? ಇದಕ್ಕೆಲ್ಲ ನಾವು ಸಾಕ್ಷಿಗಳು ಹುಡ್ಕೋಕ್ಕಾಗೋದಿಲ್ಲ. ಅದು ನ್ಯಾಯ ಕೇಳ್ಕೊಂಡು ಹೋಗೋವಂಥವ್ರನ್ನ ಅನ್ಯಾಯ ಕೊಟ್ಟು ತಳ್ಳಿದ್ರಿ. ಹೊಲ ಮೇದಂಗೆ ಆಯ್ತು. ಯಾರು ನಂಬೋದು ಸ್ಥಿತಿಲಿಲ್ಲ ಇವತ್ತಿನ ಅಂಥ ಪರಿಸ್ಥಿತಿ ಬಂದಿದೆ. ಆಮೇಲೆ ನಮ್ಮಿಂದ ಇವರಿಂದ ನ್ಯಾಯ ಸಿಗುತ್ತೆ ಅಂತ ಹೋಗ್ತೀವಿ, ಅವರಿಂದ ನಮ್ಮ ನ್ಯಾಯ ಸಿಗುತ್ತೆ ಅನ್ನೋದು ಇವತ್ತಿನ ಕಾಲಕ್ಕಲ್ಲ, ಗೊತ್ತಿಲ್ಲ. ಹೌದು. ಪುಸ್ತಕ ಬರೆದ ನಂತರ ನಾನು ಪುಸ್ತಕದಲ್ಲಿ ಬರೆದಿದ್ದೆ, ನೀನು ಇನ್ನೂ 1 ತಿಂಗಳೊಳಗೆ, ನನ್ನ ಪುಸ್ತಕ ರಿಲೀಸ್ ಆಗಿ ಇನ್ನೊಂದು ತಿಂಗಳೊಳಗೆ ನೀನು ಜೈಲಿಗೆ ಹೋಗ್ತೀಯ ಅಂತ.
ಆ ಪ್ರಕಾರ ಅವ್ರು ಜೈಲು ಅಲ್ಲಿ ಬರ್ದಿದ್ರಾ? ಹೌದು ಬರ್ದಿದ್ದೀನಿ. ಆ ಪುಸ್ತಕದಲ್ಲಿ ಪುಸ್ತಕದಲ್ಲಿ ಇನ್ನೂ ಒಂದು ತಿಂಗಳೊಳಗೆ ನೀನು ಜೈಲಿಗೆ ಹೋಗ್ತೀಯ ಅಂತ ಬರೆದಿದ್ದೆ. ಊರಿಗೆ ದೊಡ್ಡವ್ರಿಗೆ ಹೇಳಿ ಬಿಟ್ಟಿದ್ರಿ? ಹೌದು ಬರ್ದಿದ್ದೆ. ಅದ್ರ ಪ್ರಕಾರ ಜೈಲಿಗೆ ಹೋಗ್ತೀವಿ. ಹೌದಾ? ಹೌದು. ಅದ್ರಿಂದ ಸಂತೋಷ್ ಹೆಗಡೆ ಅವರು ಅವಾಗಣ ಇದು ಮಾಡಿದ್ರೇನ್ರಿ ಅದನ್ನ? ಏನು ಗಣಿ ಇದರದ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅವರು ಮಕ್ಕಳ ಹೆಸರಲ್ಲಿ, ಮಗಳ ಹೆಸರಲ್ಲಿ, ಅಳಿಯನ ಹೆಸರಲ್ಲಿ ಭೂಮಿ ಮಾಡಿರೋದು, ಮಗ ಭೂಮಿ ಲಪ್ಟಾಯಿಸಿರೋದು, ಆಮೇಲೆ ಸರ್ಕಾರದ ಹಣವನ್ನು ಲೂಟಿ ಮಾಡಿರುವಂಥದ್ದು, ಸುಳ್ಳು ಸೈನ್ಗಳೆಲ್ಲ ಮಾಡಿ ತಗೊಂಡಿರೋದು, CIG ರಿಪೋರ್ಟಲ್ಲಿ ಇರೋದಿರುವಂಥದ್ದನ್ನು KDPಯಿಂದ ಭೂಮಿಯನ್ನು ಲಪ್ತಾ ಇರೋದು, ಬೇರೆ ಸಿಕ್ಕಾಬಟ್ಟೆ ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಟಿರುವಂಥದ್ದು, ಇವೆಲ್ಲವನ್ನು ಸೇರಿಸಿ ನಾನು ಪುಸ್ತಕವನ್ನು ಬರೆದಿರೋದು. ಆಯಿತಾ? ಅದರಲ್ಲಿ ಏನಾಯಿತು, ಯಡಿಯೂರಪ್ಪ ಜೈಲಿಗೆ ಹೋದರು, ಅವ್ರ ಕ್ಯಾಬಿನೆಟಲ್ಲಿರೋ ಕಟ್ಟಾ ಸುಬ್ರಹ್ಮಣ್ಯನವರು ಜೈಲಿಗೆ ಹೋದರು, ಕೃಷ್ಣಯ್ಯ ಶೆಟ್ಟಿ ಜೈಲಿಗೆ ಹೋದರು, ಶೋಭಾ ಕರಂದ್ಲಾಜೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಆಯಿತಾ? ಇದೆಲ್ಲವನ್ನು ಸೇರಿಸಿ ನಾನು ಬರೆದಿರೋಂಥ ಪುಸ್ತಕ. ಅದು ಒಂಥರ ನಾನು ಆಗಿನ ಪರಿಸ್ಥಿತಿಯನ್ನು ಬರೆದಿರೋದು, ಫೋಟೋ ಸಮೇತ ಹಾಕಿದ್ದೀನಿ. ಅದು ಬಹುಶಃ ಯಾರಾದರೂ ಅವ್ರಿಗೆ ಮನಸ್ಸಿಗೆ ನೋವಾಗಿರ್ಬೋದು ಅಂತ ಅನಿಸುತ್ತೆ. ನಾನು ವೈಯಕ್ತಿಕವಾಗಿ ಅವ್ರಿಗೆ ಮನಸ್ಸು ನೋವು ಮಾಡಬೇಕು ಅಂತ ಅಲ್ಲ, ಇರೋ ವಿಷಯವನ್ನು ನಾನು ಬರೆದೆ. ಅದು ಅವರು ಬೇರೆ ಥರ ತಿಳ್ಕೊಂಡ್ರು, ಇರಲಿ ಪರವಾಗಿಲ್ಲ, ಅದು ಎರಡನೇ ವಿಷಯ. ಅದರಿಂದ ಯಡಿಯೂರಪ್ಪ ಜೈಲಿಗೆ ಹೋದರು, ಆ ಸ್ಥಾನ ಖಾಲಿ ಆಯಿತು. ಆ ಜಾಗಕ್ಕೆ ಇನ್ನೊಬ್ಬರು ಮುಖ್ಯಮಂತ್ರಿ ತಂದಿಡಬೇಕಲ್ಲ. ಇನ್ನೊಬ್ಬ ಮುಖ್ಯಮಂತ್ರಿ ಬಂದರು, ಅವರು DV ಸದಾನಂದ ಗೌಡರು. ಅವತ್ತು ಫಸ್ಟ್ ಫೇಸ್ನಾಗಿರೋದು. ಆಯಿತಾ? ನಾನು ಸದಾನಂದ ಗೌಡರು ತುಂಬ ಕ್ಲೀನ್ ಹ್ಯಾಂಡ್ ಅಂತ ಅಲ್ಲಿ ಕೂರಿಸಿದ್ರು. ನಾನು ಇವರು ಕ್ಲೀನ್ ಹ್ಯಾಂಡ್ ಅಲ್ಲ, ಇವರು ಭ್ರಷ್ಟಾಚಾರಿಗಳೇ ಅಂತ ಹೇಳಿಬಿಟ್ಟು HSR ಲೇಔಟಲ್ಲಿ BD ಅದೊಂದು ಸೈಟ್ ತೊಗೊಂಡಿದ್ದಾರೆ. ಆ ಸೈಟಲ್ಲಿ ಜೀವರಾಜ್ ಅಂತ ಇನ್ನೊಬ್ಬ MLA ತೊಗೊಂಡಿದ್ರು. ಇವರು ಅದು ಕೊಟ್ಟಿರೋದು ರೆಸಿಡೆನ್ಷಿಯಲ್ ಪರ್ಪಸ್ಸು, ನೀವು ಮನೆಯನ್ನು ಕಟ್ಕೊಂಡು ಜೀವನ ಮಾಡಿ ಅಂತ ಕೊಟ್ಟಿರೋದು. ಇವರೇನು ಮಾಡಿದರು, ಎರಡೂ ಸೈಟನ್ನು ಸೇರಿಸ್ಬಿಟ್ಟು ಒಂದು ಫೆಲೇಷಿಯಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಬಿಟ್ರು. ಅದನ್ನು ತಗೊಂಡೋಗಿ ನಾನು ಹೈಕೋರ್ಟಲ್ಲಿ ಹಾಕಿದೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇನ್ ಕರ್ನಾಟಕ ನಾನು ಆ ಕೇಸಲ್ಲಿ ಗೆದ್ದೆ. ಹೌದಾ? ಒಬ್ಬ ಚೀಫ್ ಮಿನಿಸ್ಟರ್ ವಿರುದ್ಧ ಗೆದ್ದೆ. ಸದಾನಂದ ಗೌಡರು ಗೆದ್ದೆ. ಸದಾನಂದ ಗೌಡರು ಅವಾಗ ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಗೆದ್ದೆ ನಾನು ಫಸ್ಟ್ ಟೈಮ್ ಹಿಸ್ಟ್ರಿ. ಹೈಕೋರ್ಟ್ನಾಗ ಇವರು ಮುಖ್ಯಮಂತ್ರಿ ವಿರುದ್ಧ ಗೆದ್ದೆ. ಅದಾದಮೇಲೆ ಆತ ನನ್ನ ಮೇಲೆ ತುಂಬ ಏನೇನೋ ಮಾತಾಡೋಕ್ಕೆ ಚೀಫ್ ಮಿನಿಸ್ಟ್ರು ಆತ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದರು. ಅದಕ್ಕೆ ನಾನೇನು ಮಾಡಿದೆ, ಮತ್ತೆ ಅವ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು. ಬೇಕಾದಷ್ಟು ಜನ ಬಂದು ನನಗೆ ಡಾಕ್ಯುಮೆಂಟ್ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಒಂದು ಸರಿ ಗೆದ್ದುಬಿಟ್ರೆ ಜನ ಕೊಡ್ತಾರೆ. ಕೊಟ್ಟರು. ಅವ್ರು ನೋಡಿದರೆ ಬಾಗ್ಲೂರಿನಲ್ಲಿ ಅವ್ರ ಹೆಂಡತಿ ಒಂದು 7 ಸೆಂಟಲ್ಲಿ ಗೋಮಾಳ ಜಾಗದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದ್ರ ವಿರುದ್ಧ ಹೋರಾಟ ಮಾಡಿದೆ ಲೋಕಾಯುಕ್ತದಲ್ಲಿ. ಲೋಕಾಯುಕ್ತದಲ್ಲೂ ಸಹ ನಾನು ಗೆದ್ದೆ. ಅಲ್ಲೂ ಗೆದ್ರಿ? ಎಸ್, ವೆರಿ ಗುಡ್. ಇದು ಸದಾನಂದ ಗೌಡ್ರದ್ದು. ಅದಾದಮೇಲೆ ಸುಮಾರು 67 ಜನ MLAಗಳ ಮೇಲೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದೆ. 67 ಜನ MLAಗಳು BDA ಸೈಟ್ ತೊಗೊಂಡಿರೋರು. ಅವ್ರು ಯಾರೂ ಸಹ BDA ಸೈಟು ಇದರಲ್ಲಿ ಅಫಿಡವಿಟಲ್ಲಿ ಮೆನ್ಷನ್ನೇ ಮಾಡಿಲ್ಲ. ಅವರು ಅಫಿಡವಿಟ್ ಮೆನ್ಷನ್ ಮಾಡಲಿಲ್ಲ. ಅದನ್ನ ಅಂಥದನ್ನು ತೊಗೊಂಡೋಗಿ ಅಫಿಡವಿಟ್ ಮಾಡಿ ಕೊಟ್ಟಿದ್ರು. ಹಾಗಾಗಿ ಆ ಅಫಿಡವಿಟ್ ಎಲ್ಲ ರಿಜೆಕ್ಟ್ ಆಗಿ ಮತ್ತೆ ಹೊಸ ಅಫಿಡವಿಟ್ ಕೊಟ್ಟರು. ಹಳೆಯ ಅಫಿಡವಿಟ್ ಎಲ್ಲ ಮಾಡಿ ಮತ್ತೆ ಹೊಸ ಅಫಿಡವಿಟ್ ಕೊಡುವಂಥ ಪರಿಸ್ಥಿತಿಗೆ ತಂದಿಟ್ಟೆ ಅವ್ರನ್ನ. ಅದೊಂದು ಫೈಟ್ ಮಾಡಿದೆ. ಅಲ್ಲಿ ವಿನ್ ಆದ್ರಿ? ಅಲ್ಲಿ ಅಂದ್ರೆ ಇದರ ಈಜು ಪ್ರವೃತ್ತಿ ನಿಮ್ಮದು ಅಷ್ಟ. ಹರಿಯುವ ನೀರ ಕಡೆ ಹೋಗಂಗಿಲ್ಲ, ನೀವು ಈಸ್ತೀರಿ, ಈಸಿ ಗೆದ್ದಿರಿ. ಅದು ವಿಷಯ ದೊಡ್ಡದಲ್ಲ. ಸದಾನಂದ ಗೌಡರು ಏನಾಯ್ತು ಮೇಡಮ್? ಸದಾನಂದ ಗೌಡರು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಿದ್ದಾರೆ? ಅವರು ಆ ಟೈಮಲ್ಲಿ ಮತ್ತೆ ಇಲ್ಲಿ ಗೆದ್ದುಬಿಟ್ಟು ಅವರು ಅಲ್ಲಿ ನ್ಯಾಷನಲ್ ಇದರಲ್ಲಿ ಅವರು ಏನು ಕಾನೂನು ಮಂತ್ರಿ ಆಗಿದ್ರಲ್ಲ. ಹೌದು, ಸೆಂಟ್ರಲ್ ಕಾನೂನು ಮಂತ್ರಿ ಆಗಿದ್ದರು. ಕಾನೂನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು ಆ ಕೇಸನ್ನು ಎಳ್ಕೊಂಡು ಹೋದ್ರು 3 ವರ್ಷ ಎಳ್ಕೊಂಡೋದ್ರು. ಇವತ್ತು ಅಲ್ಲೇ ಕೇಸಲ್ಲಿ ಇದಿನ್ನೂ ಆಗಿಲ್ಲ, ಏನೂ ಆಗಿಲ್ಲ. ಸುಮ್ಮನೆ ನೀವು ಅದಕ್ಕೆ ಬೆನ್ನತ್ತಿಲ್ಲ ಅಷ್ಟೇ? ಬೆನ್ನತ್ತಿದ್ದೆ. ಅವಾಗ ಪ್ರಶಾಂತ್ ಭೂಷಣ್ ಅಂತ ಹೇಳಿಬಿಟ್ಟು ಅಡ್ವೊಕೇಟು ಅವ್ರ ಪಾಪ ಫ್ರೀಯಾಗೆ ಮಾಡಿದ್ರು, ನನಗೆ ದುಡ್ಡು ತೊಗೊಳ್ಳಿಲ್ಲ. ಏನು
ಸೋಷಿಯಲ್ ಕಾಸ್ಗೋಸ್ಕರ ಫೈಟ್ ಮಾಡ್ತಿದ್ಯಾ, ನಾನು ಫ್ರೀಯಾಗಿ ಮಾಡ್ತೀನಿ ಅಂತ ಮಾಡಿದರು. SR ಹಿರೇಮಠ್ ಅಂತ ಇದ್ದರು, ಹೌದು ನಮ್ಮ ಧಾರವಾಡದ ಅವರು ಸಹ ಇದಕ್ಕೆ ಸಹಕಾರ ಕೊಟ್ಟರು. ಅದನ್ನು ಇಲ್ಲಿ ನಾನು ನಿಂತು ಗೆಲ್ಲಬೇಕಾದ್ರೆ AK ಸುಬ್ಬಯ್ಯನವರಿದ್ದರು, ಅವರು ಸಹ ನನಗೆ 5 ಪೈಸೆ ತೊಗೊಳ್ಳಿಲ್ಲ, ಅವರು ಫ್ರೀಯಾಗೆ ಮಾಡಿಕೊಟ್ರು. ಅಂದರೆ ಹೋರಾಟ ಮಾಡ್ತೀವಿ, ನಮ್ಮ ಪ್ಯಾಕೆಟಿಂದ ಖರ್ಚು ಮಾಡೋದು. ಅದು ಮಂದಿ ದಾರ ಅಂತ್ರಿ, ಸಪೋರ್ಟ್ ಮಾಡುವಂಥ ಮಂದಿ. ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಗೆಲ್ಲಬೇಕು ಅಂದರೆ ಸಾಮಾನ್ಯ ಅಲ್ಲ. ಹಾಗಾಗಿ ಓಡಾಡಬೇಕಾಗುತ್ತೆ, ಓಡಾಡೋಣ, ಶ್ರಮ ಪಡೋಣ, ಎಲ್ಲ ಮಾಡೋಣ. ಹಣ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟವೇ. ಹಾಗಾಗಿ ಅವರೆಲ್ಲ ಸಹಕಾರದಿಂದ ನಾನು ಎಲ್ಲ ಪ್ರಕರಣದಲ್ಲೂ ನಾನು ಗೆದ್ದಿದ್ದೀನಿ. ಅದೇ ದೊಡ್ಡ ಚಾಲೆಂಜಿಂಗ್ ಅಂದಂಗೆ. ಇದ್ರ ಹಿಂದೆ ತದನಂತರ ನಾನು ಇದ್ರದ್ದು ಇನ್ನೊಂದು ಹೇಳಲಿಲ್ಲ, BBMPನಲ್ಲಿ 24,000 ಕೋಟಿ ಹಗರಣದ ವಿರುದ್ಧ ನನಗೆ ಕೇಸ್ ಹಾಕಿದೆ ಹೈಕೋರ್ಟಲ್ಲಿ. 24,000, ಹೌದು, 24,000 ಮಲ್ಲೇಶ್ವರಮ್ಮು, ಗಾಂಧಿನಗರ, ರಾಜರಾಜೇಶ್ವರಿ ನಗರ, ಮಹಾಲಕ್ಷ್ಮಿ ಲೇಔಟ್ 3 ಕಾನ್ಸ್ಟಿಟ್ಯೂಷನ್ 24,000 ಕೋಟಿ. ಅದು ಹಗರಣ ಯಾವಾಗ ಹಾಕಿದ್ವು ಆವಾಗ BBMPನಲ್ಲಿರುವಂಥ ಕಡತಗಳಿಗೆಲ್ಲ ಬೆಂಕಿ ಹಚ್ಬಿಟ್ರು. ಅವತ್ತೇ ಬೆಂಕಿ ಇತ್ತಿದ್ದು ಅವಾಗ? ಬೆಂಕಿ ಹಚ್ಚಾಕ್ಬಿಟ್ರು. ಪ್ರಕರಣ ಇವತ್ತಿಗೂ ಸಹ ಕೋರ್ಟಲ್ಲಿ ಇನ್ನೂ ದಾಖಲೆ ಇದೆ, ನಡೀತಾ ಇದೆ. ಅದ್ರ ಹಿನ್ನೆಲೆಯಲ್ಲಿ ನಾನು ಓಡಿಸ್ತಿರೋ ಕಾರೆಲ್ಲ ಹೊಡೆದಾಕಿದ್ರು, ಏನೇನೋ ಲೆಟ್ರುಗಳೆಲ್ಲ ಬಂದವು, ಥ್ರೆಟ್ನಿಂಗ್ ಲೆಟ್ರುಗಳೆಲ್ಲ ಬಂದವು. ಇವೆಲ್ಲ ಫೇಸ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆಮೇಲೆ ನನಗೆ ಪ್ರೊಟೆಕ್ಷನ್ಗೆ ಏನಂತಾರೆ ಅವ್ರನ್ನ ಅರ್ಜಿ ಹಾಕಿದ್ರ? ಇಲ್ಲ, ನಾನು ಹಾಕಲಿಲ್ಲ. ನಾನು ಯಾವತ್ತೂ ಪ್ರೊಟೆಕ್ಷನ್ಗೆ ನಾನು ಹಾಕಲಿಲ್ಲ. ಬಾಡಿಗಾರ್ಡ್ನ ಕಳಿಸಿದ್ರು, ಕೋರ್ಟ್ ಮೂಲಕ ಕಳಿಸ್ಕೊಟ್ರು. ನನಗೆ ಬೇಡ ಅಂತ ಅಂದೆ, ಬೇಕಾಗಿಲ್ಲ ನನಗೆ, ಪೊಲೀಸ್ ಸೆಕ್ಯೂರಿಟಿ ನನಗೆ ಬೇಕಾಗಿಲ್ಲ ಅಂತ ಅಂದೆ. ಆಮೇಲೆ ಇಲ್ಲ ತಗೋಬೇಕು, ನಿಮ್ಮ ಮೇಲೆ ಥ್ರೆಟ್ ಇದೆ ಅಂದರು. ಇಲ್ಲ, ನಾನೆಲ್ಲ ಹೊರಗಡೆ ಹೋದರೆ ನಾನು ತಗೊಳ್ತೇನೆ, ನನಗೆ ಒಳಗಡೆ ಬೇಡ ಅಂತ. ಅದು ರಿಜೆಕ್ಟ್ ಮಾಡಿದೆ, ನನಗೇನು ಅವಶ್ಯಕತೆ ಇಲ್ಲ. ಇವತ್ತು ಆರಾಮಾಗಿ ಓಡಾಡ್ತಾ ಇದ್ದೀನಿ. ಅಂದರೆ ಒಳ್ಳೆ ಕೆಲಸ ಮಾಡಿದರೆ ನಮಗೆ ಪ್ರೊಟೆಕ್ಷನ್ ಬೇಕು. ಕೆಟ್ಟ ಕೆಲಸ ಮಾಡೋರಿಗೆ ಪ್ರೊಟೆಕ್ಷನ್ ಬೇಡ, ಆರಾಮಾಗಿ ಮಾಡಿಕೊಂಡು. ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಇತ್ತೀಚೆಗೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಭ್ರಷ್ಟಾಚಾರ ಸಂಬಂಧಪಟ್ಟಾಗೆ ಒಬ್ಬ ವಕೀಲೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡಿಕೊಂಡ್ರು. ಆ ವಕೀಲೆ ಬರೆದಿರೋಂಥ ಡೆತ್ ನೋಟಲ್ಲಿ DYSP ಆದಂಥವ್ರು ಒಬ್ಬ ಲೇಡಿ DYSP ಕನಕಲಕ್ಷ್ಮಿ ಅಂತ ಅವರು ತುಂಬ ಟಾರ್ಚರ್ ಕೊಡ್ತಾರೆ ನನಗೆ. 25 ಲಕ್ಷ ರೂಪಾಯಿಗೆ ನನಗೆ ಬೇಡಿಕೆ ಇಟ್ಟಿದ್ರು ಅಂತ ಬರೀತಾರೆ. 25 ಲಕ್ಷ ಏನು ಕೊಟ್ಟಿಲ್ಲ, 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು, ಡಿಮಾಂಡ್ ಮಾಡಿದ್ರು ಅಂತ ಅದರಲ್ಲಿ ಬರೆದಿದ್ದಾಳೆ ಅಷ್ಟೇ. ಆಕೆನ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಿಬಿಟ್ರು DYSPನ. ಆದರೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಕಳೆದ 4 ವರ್ಷದ ಹಿಂದೆ ಒಬ್ಬ ಮಹಿಳಾ ಮಂತ್ರಿ ಈ ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ತಟ್ಟೆ ಲೋಟ ವಿತರಣೆ, ಆಹಾರ ಸರಬರಾಜು, ಮೊಟ್ಟೆಗಳನ್ನು ಕೊಡ್ತೀವಿ ಅಂತ ಟೆಂಡರ್ ಕರಿಬೇಕು. ಅಂದರೆ 1 ಲಕ್ಷದ ಮೇಲೆ ಇರೋಂಥದ್ದನ್ನು ಟೆಂಡರ್ ಕರೀತಾರೆ ಸರ್ಕಾರದಲ್ಲಿ. ಅದು ಟೆಂಡರ್ ಕೊಡ್ತೀನಿ ಅಂತ ಹೇಳಿಬಿಟ್ಟು 20 ಕೋಟಿ ರೂಪಾಯಿಗಳನ್ನು ಲಂಚವಾಗಿ ಸ್ವೀಕಾರ ಮಾಡ್ತಾಳೆ. 20 ಕೋಟಿ ರೂಪಾಯಿಗಳನ್ನು ಒಬ್ಬರಿಂದ ತಗೊಂಡ ಮೇಲೆ ಆತನಿಗೆ ಕೊಡ್ತೀನಿ, ಟೆಂಡರ್ ಕರಿತೀನಿ, ಕೊಡ್ತೀನಿ ಅನ್ನೋದ್ರೊಳಗೆ ಸರ್ಕಾರ ಬಿದ್ದೋಯ್ತು. ಸರ್ಕಾರ ಬಿದ್ದೋದ್ಮೇಲೆ ಅವ್ರು ಮತ್ತೆ ಹೋಗಿ ಕೇಳಿ, ನೋಡಿ ಸರ್ಕಾರ ಬಿದ್ದೋಯ್ತು, ನನ್ನ ದುಡ್ಡು ಕೊಟ್ಬಿಡಿ. ಯಾವಾಗ ಕೊಟ್ಟಿದ್ದೆ ನೀನು ದುಡ್ಡು? ನೀವು ಕೊಟ್ಟಿದ್ದಕ್ಕೆ ಏನಿದೆಯಲ್ಲ ದಾಖಲೆ ಅಂತ ಕೇಳಿದರು. ಮೇಡಮ್, ನಾನು ಎಲ್ಲೋ ಸಾಲ ಸೂಲ ಮಾಡಿ ನೀವು ಕೊಡ್ತೀರಾ ಅಂತ ತಗೊಂಬಂದು ಕೊಟ್ಟೆ, ನೀವು ಹಿಂಗೆ ಹೇಳಿದರೆ ನಾನು ಏನು ಮಾಡಲಿ ಅಂತ ಆತ ಒಂದು ಡೆತ್ ನೋಟ್ ಬರೆದ. ನನ್ನ ಸಾವಿಗೆ ನಾನು ಸಾಲ ಮಾಡಿಬಿಟ್ಟಿದ್ದೀನಿ, ಸಾಲ ತೀರ್ಸೋಕ್ಕಾಗ್ತಿಲ್ಲ, ಜನಗಳ ಹತ್ರ ಮುಖ ತೋರ್ಸೋಕ್ಕಾಗ್ತಿಲ್ಲ, ನನಗೆ ಇಷ್ಟು ವರ್ಷಗಳಿಂದ ಕೊಡ್ತೀನಿ ಸತಾಯಿಸ್ಕೊಂಡು ಇಷ್ಟು ಹಣ ತೆಗೆದುಕೊಂಡು ಈ ಮಹಿಳಾ ಮಂತ್ರಿ ನನ್ನ ಸಾವಿಗೆ ಕಾರಣ ಅಂತೇಳ್ಬಿಟ್ಟು ಕಾರಲ್ಲೇ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಹೌದಾ? ಕಾರಲ್ಲೇ ಶೂಟ್ ಮಾಡ್ಕೊಂಡು ಸತ್ತೋದ್ರು. ಆದರೆ ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು. ತದನಂತರ ಇದುವರೆಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಏನಪ್ಪ, ಅವ್ರಿಗೆ ಅರೆಸ್ಟೂ ಮಾಡಲಿಲ್ಲ, ಕಾನೂನು ಇದಾಗಲಿಲ್ಲ, ಏನೂ ಇಲ್ಲ.
ಆಯಿತಾ. ಇಲ್ಲಿ 25 ಲಕ್ಷ ಬೇಡಿಕೆ ಇಟ್ಟೋಳನ್ನು ತಗೊಂಡೋಗಿ DYSPನ ತಗೊಂಡು ಬಂಧಿಸ್ತಾರೆ, ಅರೆಸ್ಟ್ ಮಾಡ್ತಾರೆ ಇಮಿಡಿಯೇಟಾಗಿ. ಒಬ್ಬ ಮಹಿಳಾ ಮಂತ್ರಿ ಆದಂಥವರು ಮಾಡಿರೋ 20 ಕೋಟಿ ರೂಪಾಯಿಗಳಿಗೆ ಪನಿಷ್ಮೆಂಟೇ ಇಲ್ಲ. ಇದು ನಮ್ಮ ಕಾನೂನು, ಇದು ನಮ್ಮ ಕಾನೂನು. ಇದಕ್ಕೇನು ಹೇಳ್ತೀರ ಉತ್ತರ ಹೇಳಿ? ಸೊಸೈಟಿ ಹೇಳಬೇಕು, ಸಮಾಜ ಹೇಳಬೇಕು ಇದಕ್ಕೆ ಉತ್ತರ. ಹೌದೌದು. ನಾವು ಜಗತ್ತು ಬಗ್ಗೆ ಮಾತಾಡ್ತೀವಲ್ಲ, ಆದರ್ಶಗಳ ಬಗ್ಗೆ ಮಾತಾಡ್ತೀವಲ್ಲ, ಕಾನೂನು ಬಗ್ಗೆ ಮಾತಾಡ್ತೀವಲ್ಲ, ಇದಕ್ಕೆ ಉತ್ತರ ಕೊಡಿ. ಮತ್ತು ಆ ಕೇಸ್ ಏನು ಹಳ ಹಿಡಿತೇನ್ರಿ? ಏನಾಗಿದೆ ಕೇಸ್ ಯಾರಿಗೆ ಗೊತ್ತು? ಯಾರನ್ನ ಕೇಳಬೇಕಲ್ಲ. ಹೌದು, ಕೇಳು. ಯಾರಿಗೂ ಅದರ ನೆನಪ ಇಲ್ಲ. ಇದೇ TVಯವರು ಯಾರೋ ಒಬ್ಳು ಏನೋ ಒಂದು ಹುಡುಗಿಲ್ಲ ಅತ್ಯಾಚಾರ ಮಾಡ್ದ ಅನ್ನೋದನ್ನ ಹಾಕ್ಕೊಂಡು ಅರೆದು ತೆಗಿತಾರೆ, ದಿನಗಟ್ಟಲೆ ತೆಗಿತಾರೆ. ಆ ಹುಡುಗ ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಆ ಹುಡುಗಿ ಆತ್ಮಹತ್ಯೆ ಅಂಥ ಒಂದು ಲವ್ ಕೇಸನ್ನು ತರ್ತಾರೆ. ಬಟ್ ಇಂಥವು ತೆಗಿಯಾಗಲ್ಲ, ಇಂಥ ಕೇಸ್ಗಳನ್ನು ಮಾಡೋದಿಲ್ವಲ್ಲ. ಏನಾಯ್ತು ಆ ಕೇಸು? ಏನು ಬೇಕಲ್ರಿ ಅದು? ಎಲ್ಲಿ ಆಯ್ತು? ಏನು ಕೇಸ? ಒಬ್ಬ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ಅವ್ನು ಸುಸೈಡ್ ಮಾಡ್ಕೊಂಡು ಅವ್ರ ಕುಟುಂಬಕ್ಕೆ ಬೆಲೆ ಇಲ್ವಾ? ಅಲ್ಲ, ನಾವು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತೀವಿ. ಮೊನ್ನೆ 3-4 ದಿನದ ಕೆಳಗೆ ಎಲ್ಲಿ ಹಾವೇರಿಯಲ್ಲಿ ಒಂದು ಒಬ್ಬ ನರ್ಸ್ ಆದವಳನ್ನು ಒಬ್ಬ ಮುಸ್ಲಿಂ ಹುಡುಗ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡೋದನ್ನು ನಾನು ಮದುವೆ ಮಾಡ್ಕೊ ಅಂತ ಹೇಳ್ತಾಳೆ. ಮದುವೆ ಮಾಡ್ಕೊಳಕ್ಕಾಗೋದಿಲ್ಲ, ಅವ್ರ ನನ್ನ ಮನೇಲಿ ಹುಡುಗಿ ನೋಡಿದ್ದಾರೆ, ನೀನು ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತಾನೆ. ಇಲ್ಲ, ಹುಡುಗಿ ನಾನು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಪಟ್ಟು ಹಿಡಿತಾಳೆ. ಆ ಹುಡುಗಿನ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟು ಹುಡುಗಿನ ಸಾಯಿಸಿದ್ದಾರೆ. ಇವತ್ತಿಗೂ ನಡೀತಾ ಇದೆ ಪ್ರಕರಣ. ಇದ್ರ ಬಗ್ಗೆ ವಯಸ್ಸಿಲ್ಲ ನಿಮಗೆ? ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ನೀವು? ಎತ್ತಬೇಕಲ್ರಿ. ಯಾರು ಎತ್ತಬೇಕ್ರಿ ಧ್ವನಿ? ಜನನೂ ಎತ್ತಬೇಕು. ಸರ್ಕಾರ ಏನು ಮಾಡ್ತಾ ಇದೆ? ಮಹಿಳಾ ಆಯೋಗ ಏನು ಮಾಡ್ತಾ ಇದೆ? ಮಹಿಳಾ ಅಭಿವೃದ್ಧಿ ನಿಗಮ ಏನು ಮಾಡ್ತಾ ಇದೆ? ಮಹಿಳಾ ಅಭಿವೃದ್ಧಿ ಇಲಾಖೆ ಏನು ಮಾಡ್ತಾ ಇದೆ? ಏನು ಮಾಡ್ತಾ ಇದ್ದೀರಿ? ಅಮಾಯಕ ಹೆಣ್ಮಕ್ಳು ಸತ್ತಿದ್ದಾಳೆ, ಹೋಯ್ತು, ನ್ಯೂಸ್ ಬಂತು, ಮುಗೀತು. ಮೊನ್ನೆ 3 ದಿನ ಆಗಿದೆ. ಅದ್ರ ಬಗ್ಗೆ ಸರ್ಕಾರದ ಹೊಯ್ಸ ಇಲ್ಲ. ಇದು ಲವ್ ಜಿಹಾದ್ ಕೇಸ್ ತಾನೆ? ಹೌದು. ಮುಸ್ಲಿಂ ಹಿಂದೂ ಹುಡುಗಿನ ಕರ್ಕೊಂಡೋಗಿ ಬರ್ಬರವಾಗಿ ಕೊಲೆ ಮಾಡಿ ಸಾಯಿಸಿ ಬಿಸಾಕಿ ಹೋಗಿದ್ದಾರೆ. ಸರ್ಕಾರ ಯಾಕೆ ಹಾವೇರಿನಲ್ಲಿ ಅದನ್ನ ಯಾಕೆ ಗಂಭೀರವಾಗಿ ತಗೊಳಂಗಿಲ್ರಿ? ಯಾವ್ದು ತಗೊಂಡಿದ್ದಾರೆ ಗಂಭೀರವಾಗಿ? ಯಾವುದನ್ನು ಗಂಭೀರವಾಗಿ ತಗೊಂಡಿದ್ದಾರೆ? ಅವ್ರ ಹೆಂಡ್ತಿಗಳಿಗೆ ಅವ್ರ ಮಕ್ಕಳು ಬುಡಕ್ಕೆ ಬರುತ್ತಲ್ಲ, ಅವಾಗ ಗಂಭೀರ ತಗೊಳ್ತಾರೆ. ಬೇರೆ ಹೆಣ್ಮಕ್ಳ ಬಗ್ಗೆ ತಗೊಳ್ಳಲ್ವಲ್ಲ. ಮತ್ತು ನಿಮ್ಮ ಹೋರಾಟದ ಹೆಜ್ಜೆಗಳು ರೀ? ಇದೆಲ್ಲ ಹೋರಾಟಗಳು ನೋಡಿದಾಗ ಹೋರಾಟಕ್ಕೆಲ್ಲಾದ್ರೂ ಬೆಲೆ ಇದೆಯಾ? ಹೋರಾಟ ಮಾಡೋನು ಹೋರಾಟ ಮಾಡ್ತಾನೆ, ಅನ್ಯಾಯ ಮಾಡೋನು ಅನ್ಯಾಯ ಮಾಡ್ತಾನೆ ಇರ್ತಾನೆ, ಕೊಲೆ ಮಾಡೋನು ಕೊಲೆ ಮಾಡ್ತಾನೆ ಇರ್ತಾನೆ. ಬಸವರಾಜ್, ಒಂದು ಮಾತು ಹೇಳ್ತೇನೆ, ಕಾನೂನು ಹೇಗಿದೆ ಗೊತ್ತಾ? ನೀನು 1 ಕೊಲೆ ಮಾಡಿದ್ರು ಅದೇ ಜೈಲು, 10 ಕೊಲೆ ಮಾಡಿದ್ರು ಅದೇ ಜೈಲು. ಆಯಿತಾ? ಇವತ್ತು ವಿಚಿತ್ರ ಅಂತ ಅಂದರೆ ನಮ್ಮ ಜನಗಳು ಸರಿ ಇಲ್ಲ. ಯಾಕೆ ಅಂತಂದರೆ ಒಬ್ಬ ಭ್ರಷ್ಟಾಚಾರದ ಆರೋಪಿಯಾಗಿ ಒಬ್ಬ ಜನಪ್ರತಿನಿಧಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಮಂತ್ರಿ ಆಗಲಿ, ಶಾಸಕ ಆಗಲಿ ಏನಾದರೂ ಜೈಲಿಗೆ ಹೋದರೆ, ಅತ್ಯಾಚಾರ ಮಾಡಿ ಜೈಲಿಗೆ ಹೋದರೆ, ಅನಾಚಾರ ಮಾಡಿ ಜೈಲಿಗೆ ಹೋದರೆ, ಅವರನ್ನು ಜೈಲಿಂದ ಬಂದ ತಕ್ಷಣ ಅವ್ರನ್ನ ಮೆರವಣಿಗೆ ಮಾಡಿ ಕರ್ಕೊಂಬಂದು ಪಟಾಕಿಗಳು ಹೊಡೆದು ಅವ್ರ ಮುಖಕ್ಕೆ ಮಂಗಳಾರತಿ ಎತ್ತಿ ಮನೆಯೊಳಗೆ ಕರ್ಕೊಳ್ತಾರಲ್ಲ, ಇಂತಹ ಸೊಸೈಟಿನಲ್ಲಿ ನಾವು ಬದುಕಿದ್ದೀವಲ್ಲ, ಇದಕ್ಕಿಂತ ದುರಂತ ಏನಿದೆ? ಇವತ್ತು ಜೈಲಿಗೆ ಹೋಗಿ ಭ್ರಷ್ಟಾಚಾರ ಮಾಡಿ ಅನ್ಯಾಯ ಮಾಡಿ ರೇಪ್ ಮಾಡಿದವನಿಗೆ ಕೊಡುವಂಥ ಮಾನ್ಯತೆ ದೊಡ್ಡದು. ನೀನು ಪ್ರಾಮಾಣಿಕವಾಗಿದೆಯಾ, ಶುದ್ಧನಾಗಿದೆಯಾ ಅಂತಂದರೆ ನಿನ್ನನ್ನು 3 ಕಾಸಿಗೂ ಬೆಲೆ ಇಲ್ಲ. ಅಂಥ ಸಮಾಜದಲ್ಲಿ ನಾವು ಬದುಕಿದ್ದೀವಿ. ಹಾಗಾಗಿ ಇಲ್ಲಿ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಆಯಿತಾ? ಇಂಬ್ಯಾಲೆನ್ಸ್, ಎಕನಾಮಿಕಲ್ ಇಂಬ್ಯಾಲೆನ್ಸು, ಸೋಷಿಯಲ್ ಇಂಬ್ಯಾಲೆನ್ಸು, ಎಜುಕೇಷನಲ್ ಇಂಬ್ಯಾಲೆನ್ಸು, ಕಲ್ಚರಲ್ ಇಂಬ್ಯಾಲೆನ್ಸು. ಇವತ್ತು ಧರ್ಮದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ನಮಗೇನು ಜಾತಿ ಬೇಕಾಗಿಲ್ಲ, ಬದುಕೋಕ್ಕೆ ಜಾತಿ ಬೇಕಾಗಿದೆಯಾ? ಇಲ್ಲ. ಆದರೆ ಈ ರಾಜಕಾರಣಕ್ಕೆ ಜಾತಿ ಬೇಕು. ಜಾತಿ ಇಲ್ಲ, ಅವರು ಅಂತ ಹೊಲಸು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಹೋರಾಟದ ನೆಲೆ ಏನು ಅಂದರೆ, ನಾವು ಯಾವ ಹೋರಾಟ ಮಾಡ್ತೀರ? ಎಲ್ಲ ಕೊಚ್ಚೆನೆ, ಎಲ್ಲಿಟ್ರು ಕಾಲಿಟ್ರು ಕೆಸರೆ.
ಆದರೆ ಏನು ಮಾಡೋದು? ಹೋರಾಟ ಮಾಡಬೇಕು. ಕಾಲಕ್ಕೆ ಹೆಸರು ಮೆತ್ಕೊಳ್ಳುತ್ತೆ, ಸುಮ್ಮನೆ ಇರೋಕ್ಕೂ ಆಗೋದೂ ಇಲ್ಲ. ಅನ್ಯಾಯವನ್ನು ನೋಡಿ ಸಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಕರೆಕ್ಟ್. ನೀವು ಒಳ್ಳೆ ಪ್ರಾಮಾಣಿಕನಾದರೆ ನಿಮ್ಮನ್ನು ತುಳಿದಾಕೊಂಡು ನೋಡ್ತಾರೆ ಅಷ್ಟೇ, ಹೊರತು ಇನ್ನೇನೂ ಇಲ್ಲ. ನೀನು ಒಳ್ಳೆ ಹೋರಾಟಗಾರನಾದರೆ ನಿನ್ನನ್ನು ಯಾವ ರೀತಿ ಶಮನ ಮಾಡಬೇಕು ಅನ್ನೋದನ್ನು ನೋಡ್ತಾರೆ ಹೊರತು ನೀನು ಒಳ್ಳೆ ಹೋರಾಟಗಾರ ಅಂತ ಯಾರೂ ಕಿರೀಟ ಇಡೋದಿಲ್ಲ. ನಾನು ಹೇಳಿದೆ 150 ಕೋಟಿ ರೂಪಾಯಿ ಬಿಡಿಯಾಗಿ ಲಾಭ ಮಾಡಿಕೊಟ್ಟೆ, ನನಗೇನು ಕಿರೀಟ ಇಟ್ರಾ? ನಾನು ಸನ್ಮಾನ ಮಾಡಿದ್ರಾ? ಯಾರಾದರೂ ನೆನೆಸ್ಕೊಳ್ತಾರಾ? ಇಲ್ಲ. 18,000 ಕೇಸ್ ಮಾಡಿದೆ. ಪಾಪ ಇವತ್ತಿಗೂ ಸಹ ನನಗೆ ಒಂದು ತೃಪ್ತಿ ತರುವಂಥದ್ದು ಅಂದರೆ ನಾನು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆ ಹೋಗಲಿ, ಮೊನ್ನೆ ಬಾವುಗಡಕ್ಕೆ ಹೋಗಿದ್ದೆ, ಎಷ್ಟು ಸಂತೋಷಪಟ್ಟರು ಆ ಜನ ಅಂತ ಅಂದರೆ, ಅಷ್ಟು ಆನಂದ ಪಡ್ತಾರೆ. ನನ್ನಿಂದ ಮೇಡಮ್ ನಿಮ್ಮಿಂದ ಕೆಲಸ ನನಗೆ ನೆನಪೇ ಇರೋದಿಲ್ಲ. ಹೌದು, ನಿಮ್ಮಿಂದ ಕೆಲಸ ಆಯಿತು ನೋಡಿ, ನಾವು ಚೆನ್ನಾಗಿದ್ದೀವಿ ನೋಡಿ, ನನ್ನ ಮಗಳು ನನ್ನ ಗಾಳಿಯ ಚೆನ್ನಾಗಿದ್ದಾರೆ, ನಿಮ್ಮಿಂದ ನೀವು ಮಾಡಿಕೊಟ್ಟಿದ್ದು ಮೇಡಮ್, ನನ್ನ ಯಾವುದೋ ಒಂದು ಜಮೀನು ಕಳ್ಕೊಂಡಿದ್ದೆ ನಿಮ್ಮಿಂದ ಸಿಕ್ತು. ಈ ಥರ ಸುಮಾರು ಜನ ಬರ್ತಾರೆ, ಹೇಳ್ತಾರೆ. ಖುಷಿ ಆಗುತ್ತೆ ನನಗೆ, ನಿಜವಾಗ್ಲೂ ಸಂತೋಷ, ಅದೊಂದು ತೃಪ್ತಿ ಇದೆ ನನಗೆ. ಕೊನೆಯದಾಗಿ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಜನರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡಲಿ, ನಾನು ಮಹಿಳೆಯರಿಗೆ ಜನರಿಗೆ ಹೇಳೋದಕ್ಕಿಂತ ಈ ಸಮಾಜ ನಿಂತಿರೋದು ಹೆಣ್ಣಿನ ಮೇಲೆ, ಕುಟುಂಬ ನಿಂತಿರೋದು ಹೆಣ್ಣಿನ ಮೇಲೆ, ಈ ದೇಶ ನಿಂತಿರೋದು ಹೆಣ್ಣಿನ ಮೇಲೆ, ಈ ಪ್ರಪಂಚ ನಿಂತಿರೋದೇ ಹೆಣ್ಣಿನ ಮೇಲೆ. ಆ ಶಕ್ತಿಯ ಮುಂದೆ ಯಾವುದೂ ಅಲ್ಲ. ಹಾಗಾಗಿ ನಾನು ಒಬ್ಬ ಮಹಿಳೆ ಗಟ್ಟಿಯಾಗಿ ನಿಂತರೆ ಅವಳು ಕುಟುಂಬ ನಿಲ್ಲುತ್ತೆ, ಅವಳು ಹೋರಾಟದ ನೆಲೆಯಲ್ಲಿ ನಿಂತರೆ ಸಮಾಜ ಉಳಿಯುತ್ತೆ, ಅವಳು ಕ್ರಾಂತಿಕಾರಿಯಾಗಿ ನಿಂತರೆ ಈ ದೇಶ ಉಳಿಯುತ್ತೆ. ಆಯಿತಾ? ಹಾಗಾಗಿ ಆ ಮಹಿಳೆಗೆ ನಾನು ಹೇಳ್ತೇನೆ, ಯಾವುದೇ ಸಂದರ್ಭ ಬಂದರೂ ಎದೆಗುಂದದೆ ನಿಲ್ಲು, ಯಾವುದೇ ಕಷ್ಟಕ್ಕೂ ಸಹ ಎದೆ ಒಡ್ಡಿ ನಿಲ್ಲು, ಯಾವುದಕ್ಕೂ ಸಹ ಅಳಕಬೇಡ. ಆದರೆ ಸೋಲು ಅಂತ ಹಿಂಜರಿಬೇಡ. ಸೋಲು ಅನ್ನೋದು ಇಟ್ಕೊಂಡು ಸಾವಿಗೆ ಶರಣಾಗಬೇಡ. ಸಾವಿನಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ. ಭಗವಂತ ನಮಗೆ ಒಂದು ಜೀವ ಕೊಟ್ಟಿದ್ದಾನೆ, ಕೊನೆಯ ಉಸಿರಿರುವವರೆಗೂ ಹೋರಾಟ ಮಾಡು, ಹೋರಾಟದಿಂದ ಗೆಲ್ಲು, ಈ ಸಮಾಜವನ್ನು ಉಳಿಸು, ನಿನ್ನ ಕುಟುಂಬವನ್ನು ಉಳಿಸ್ಕೊ ಅಂತ ನಾನು ಹೇಳ್ತೇನೆ. ಒಳ್ಳೆಯದು ಮೇಡಮ್, ಇಲ್ಲಿವರೆಗೆ ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ತಮ್ಮ ವಿಚಾರಗಳನ್ನು, ತಮ್ಮ ಹೋರಾಟದ ಹಾದಿಯನ್ನು ಸಮಗ್ರವಾಗಿ ಹೇಳಿದ್ರಿ. ತಮಗೆ ನಮ್ಮ ವಾಹಿನಿ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.